ಅವರು ರಾಜೀನಾಮೆ ಕೊಡದೆ ಉಪಾಯವೇ ಇಲ್ಲ. ನಮ್ಮ ಹೋರಾಟ ಹೇಳಿ ಇನ್ನೊಂದು ಹೇಳಿ, ಯಾಕಂತ ಕೇಳಿದ್ರೆ ನಾವು ಮಾಡದಿದ್ರೆ ಸಮೇತ ಈಗ ಲೋಲಕ್ಷಣದಲ್ಲಿ ನಿಮ್ಮ ಪತ್ರಕರ್ತರಾಗ್ಲಿ ಯಾರು ಬಿಡುದಿಲ್ಲ. ಇದು ಡೇ ಬೈ ಡೇ ಕಾಂಗ್ರೆಸ್ಗೆ ಪ್ರತಿ ಸಾರಿ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರು ಇದನ್ನು ರಾಜೀನಾಮೆ ಕೊಡುವವರೆಗೆ ಭಾರತೀಯ ಜನತಾ ಪಕ್ಷ ಕಡೆಯಿಂದ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯು ಇದನ್ನು ಹೋರಾಟ ಈಗ ನಾವು ಸೆಪ್ಟೆಂಬರ್ 1ರಿಂದ ಬಳ್ಳಾರಿಗೆ, ರಾಯಚೂರಿಂದ ಬಳ್ಳಾರಿಗೆ ಹೋಗುದಂತ ನಿರ್ಣಯ ಮಾಡಿದ್ದೇವೆ. ಇವರು ರಾಜೀನಾಮೆ ಕೊಡುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ಸ್ಪಷ್ಟಪಡಿಸ್ತೇನೆ. ನನ್ನ ಪ್ರಶ್ನೆ ಇದ್ದಂಥದ್ದು ಬಿಜೆಪಿಗೆ, ತಾವುಗಳು ಮೆನ್ಷನ್ ಮಾಡಿದ್ರಿ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಜನರ ಸೇವಕ, ಜನರ ತೆರಿಗೆ ಹಣದಿಂದ ತಮ್ಮ ಜೀವನವನ್ನ ನಡೆಸ್ತಾ ಇರುವಂಥವರು, ಜನರ ಪರವಾಗಿರಬೇಕಾಗಿತ್ತು ಅಂತ ಹೇಳಿ. ತಾವುಗಳು ಈಗ ರಾಜೀನಾಮೆಯನ್ನ ಕೇಳಿಕೊಂಡು ಸದನದ 8 ದಿವಸಗಳನ್ನ ಅದೇ ಚರ್ಚೆಯಲ್ಲಿ ಹಾಳು ಮಾಡಿದ್ದೀರಾ. ಜನರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನಿದೆ ಅದರ ನಿವಾರಣೆಯ ಕುರಿತಾಗಿ ಚರ್ಚೆಯನ್ನ ಮಾಡಬೇಕಾದಂತಹ ಸದನ 8 ದಿವಸ ಬಲಿಯಾಗೋಗಿದೆ. ಹಿಂದೆಲ್ಲ 100 ದಿವಸಗಳ ಸದನಗಳು ನಡೀತಾ ಇತ್ತು, ಬಟ್ ಈಗ ಸದನದ ಸಂಖ್ಯೆ ಕಡಿಮೆ ಆಗಿದೆ. ಆ 8 ದಿವಸಗಳಾದರೂ ಜನರ ಸಮಸ್ಯೆಯನ್ನ ಅಲ್ಲಿ ಇಡಬೇಕಾಗಿತ್ತು. ಬಟ್ ತಾವು ಕೇವಲ ನಾಗೇಂದ್ರ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನನ್ನ ಪ್ರಶ್ನೆ ಇದ್ದಂಥದ್ದು, ತಾವುಗಳು ಅದಕ್ಕಿಂತ ಮುಂಚೆ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕವೂ ಕೂಡ ತಮ್ಗೆ ಗೊತ್ತಿತ್ತು ನಾಗೇಂದ್ರ ಅವರಿಗೆ ಮರಳಿ ಅವಕಾಶವನ್ನು ನೀಡಲಾಗಿದೆ ಅಂತ. ಅಲ್ಲಿಂದ ನಂತರ ಯಾವುದೇ ತಮ್ಮ ಪ್ರತಿಭಟನೆ ಅಥವಾ ಪಾದಯಾತ್ರೆ ಅಥವಾ ಆಕ್ರೋಶ ವ್ಯಕ್ತಪಡಿಸುವಂತದ್ದು ಎಲ್ಲೂ ಕೂಡ ಕಾಣಲಿಲ್ಲ. ಬರೀ ಸದನಕ್ಕೆ ಮಾತ್ರ ಸೀಮಿತ ಆಯ್ತಾ ಅಂತ ಹೇಳಿ. ಸದನದಲ್ಲಿ ಮಾತ್ರ ಇವರಿಗೆ ಬಿಸಿ ತಾಗುದು, ಬೇರೆ ಕಡೆ ಬಿಸಿ ತಾಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಡಿ ಕೆ ಶಿವಕುಮಾರ್ ಇದಾಗಿ ತುಂಬಾ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ, ಯಾವುದು ತಾಗುದಿಲ್ಲ. ಪಾದಯಾತ್ರೆಗೆ ಸರ್ ಬಿಸಿ ತಾಗುದಿಲ್ಲ ಅಂತ ಹೇಳಿದ್ರೆ ಅಲ್ಲ, ಪಾದಯಾತ್ರೆ ಅಂತ ಕೇಳಿದ್ರೆ ಅಷ್ಟರವರೆಗೆ ಇವರು ಬಿಡ್ತಾರಂತ ಎನಿಸಿದ್ದು. ಇವರು ರಾಜೀನಾಮೆ ತಗೊಳ್ತಾರೆ ಏನಂತ ಎನಿಸಿದ್ದು, ಇವರು ತಗೊಳ್ಳುದೇ ಇಲ್ಲ ಅಂತ ಹಠ ವಿಧಾನಸಭೆಯಲ್ಲಿ ಮಾಡಿದ ಮೇಲೆ ನಮ್ಗೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಿರ್ಬೇಕಲ್ಲ. ನಾವು ವಿರೋಧ ಪಕ್ಷ ಆಗಿ ಸುಮ್ಮನೆ ನಿಲ್ಲುದಲ್ಲ. ಈಗ ಸದನ ಮುಗಿಯಿತು, ನಾಡಿದ್ದು ತಾವುಗಳು ಪಾದಯಾತ್ರೆ ಮಾಡ್ತೀರಾ, ಅವರು ಹೇಗೋ ಇದ್ರು ಕೂಡ ರಾಜೀನಾಮೆ ಕೊಡೋದಿಲ್ಲ. ಅಲ್ಲಿಗೆ ಮುಗ್ದೋಯ್ತಾ? ವಿಷಯದಲ್ಲಿ ಬಿಜೆಪಿ ಮಾಡಿದ್ದು ಇಡೀ ರಾಜ್ಯಕ್ಕೆ ಭಾರಿ ದೊಡ್ಡ ತಪ್ಪು ಕೆಲಸ. ಯಾಕೆ ಹೇಳಿದ್ರೆ, ಯಾವುದೇ ಸದನ, ಲೋಕಸಭೆ ಇರ್ಲಿ ಅಥವಾ ಅಂದ್ರೆ ಪಾರ್ಲಿಮೆಂಟ್ ಇರ್ಲಿ, ನಮ್ಮ ಇಲ್ಲಿ ರಾಜ್ಯದಲ್ಲಿ ಇರ್ಲಿ, ಯಾವಾಗಲೂ ಅಧಿವೇಶನದ ಲಾಭ ಪಡೆಯಬೇಕಾದವರು ವಿರೋಧ ಪಕ್ಷದವರು. ಖಂಡಿತ, ನಾನು ಅದೇ ಹೇಳ್ತಾ ಇರೋದು. ಎಷ್ಟು ಪ್ರಶ್ನೆ ಇತ್ತು ತಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಾದ್ರು ಕೆಲಸ. ಅಂದ್ರೆ ಸರ್ಕಾರವನ್ನು ಇಕ್ಕಟ್ಟಿಗೆ, ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸಲಿಕ್ಕೆ ಅಂದ್ರೆ ವಿರೋಧ ಪಕ್ಷಕ್ಕೆ ಅದೇ ಒಂದು ದೊಡ್ಡ ಅವಕಾಶ. ಅಂದ್ರೆ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕೆ. ಅದನ್ನು ಬಿಟ್ಟು ಒಂದು ವಿಷಯದಲ್ಲಿ ಇವರು ನೇತಾಡಿದ್ರು. ಅಲ್ಲಿ ಕಾಂಗ್ರೆಸ್ ಮತ್ತೆ ಅವರ ಇಂಡಿಯಾ ಮೈತ್ರಿಕೂಟ ಕೂಡ ಅಲ್ಲಿ ಕೂಡ ಅದೇ ಇಲ್ಲಿ ಬಿಜೆಪಿಯನ್ನು ತಪ್ಪು ಮಾಡ್ತಾ ಇದೆನಾ, ಅಲ್ಲಿ ಕಾಂಗ್ರೆಸ್ ಅದೇ ಮಾಡ್ತಾ ಇದೆ. ಅಂದ್ರೆ ಇವರಿಗೆ ಇವರ ಈಗೋ ಅಥವಾ ಇವರ ವೈಯಕ್ತಿಕ ಕೆಲವು ಲೀಡರ್ಸ್ಗಳ ಇಮೇಜ್ ಅನ್ನು ಉಳಿಸಿಕೊಳ್ಳುವ ಎಕ್ಸಸೈಸ್ ಹೊರತು ನಿಜವಾಗಿ ಎರಡೂ ಪಕ್ಷಗಳು ಕೂಡ ಗಂಭೀರವಾಗಿ ಜನರ ಆಶೋತ್ತರಗಳನ್ನ ಆ ವೇದಿಕೆಗಳಲ್ಲಿ ಪ್ರತಿಧ್ವನಿಸ್ತಾ ಇಲ್ಲ. ಖಂಡಿತ ನಿಗಮ ಮಂಡಳಿಯಿಂದ ಹೋಗಿರುವಂತಹ ಹಣದ ವಿಚಾರವಾಗಿ ಅಲ್ಲಿ ಚರ್ಚೆಗಳು ಬಂದಿರಲಿಲ್ಲ. ಅದರ ಹೊರತಾಗಿ ರಾಜಕೀಯ ಮಾತ್ರ ಅಲ್ಲಿ ಚರ್ಚೆ ಅಂದ್ರೆ ಈಗ ವಿಜೇಂದ್ರ ಅವರಿಗೆ ನನ್ನ ನೇತೃತ್ವದಲ್ಲಿ ನಾನು ಅಧ್ಯಕ್ಷ ಇರುವಾಗ ಒಬ್ಬ ಮಂತ್ರಿಯನ್ನು ಇಳಿಸಿದ್ದೇನೆ ಹೇಳಿ ಒಂದು ನನ್ನ ಸಾಧನೆ ಪಟ್ಟಿಯನ್ನ ಅಲ್ಲೊಂದು ವಿಕೆಟ್ ಹೋಗಿದೆ, ಇಲ್ಲೊಂದು ಉರುಳಬೇಕು ಅಂತ ಬಂದಿದ್ದಾರೆ ಹೊರತು ನಾಟ್ ಬಿಯಾಂಡ್ ದಟ್. ಉದಯ್ ಫೈನಲಿ ನೋಡಿ, ಕಾಂಗ್ರೆಸ್ನವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಕೇಂದ್ರದ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿ ಮಾಡಿ ನಮ್ಗೆ ಈಗ ಕಳೆದ 10-12 ವರ್ಷದಿಂದ ಕೇಂದ್ರದಲ್ಲಿ ಭ್ರಷ್ಟಾಚಾರವೇ ಆಗ್ಲಿಲ್ಲ. ಅಲ್ಲ, ಅದು ಹೇಳುವುದಲ್ಲ. ಈ ರೀತಿ ಭ್ರಷ್ಟಾಚಾರ ಅಂತ ನೋಡಿ, ಇವತ್ತಿನವರೆಗೊಂದು ಸಿಕ್ಕಲಿಲ್ಲ. ನಾನು ಅದು ಹೇಳ್ತೇನೆ ನೋಡಿ, ಭ್ರಷ್ಟಾಚಾರ ಯಾಕೆ ಆಗ್ಲಿಲ್ಲ ಅಂತಲ್ಲ, ಆಗಿದೆ. ಆದ್ರೆ ನಮ್ಮ ಗಮನಕ್ಕೆ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ, ಈ ಕೆಲವೊಂದೊಂದು, ನಾನು ಎಲ್ಲ ಅಂತ ಹೇಳುದಲ್ಲ, ಯಾವ ಒಂದು ಮಾಧ್ಯಮದವರು ಅವರ ಮಾಧ್ಯಮ ಧರ್ಮವನ್ನು ಪಾಲಿಸಬೇಕಿತ್ತು ಅವರು ಮಾಡಿಲ್ಲ. ಹಾಗೆ ಅದು ನಮಗೆ ಅದು ಮುಟ್ಲಿಲ್ಲ. ಸೊ ಬಹುಶಃ ಎಲ್ಲದಕ್ಕೂ ಮಾಧ್ಯಮ ವಿರೋಧ ಪಕ್ಷವಾಗಿ ತಾವದನ್ನ, ನಾನು ಒಂದು ಮಾತು ಹೇಳುವಂತದ್ದು, ಅವರು ಎದೆ ಮುಟ್ಟಿ ಹೇಳ್ಬೇಕು, ಇಷ್ಟರವರೆಗೆ ಒಂದೇ ಒಂದು ಹಗರಣನ ಅಡದೇ ಇಲ್ಲ ಅಂತ ಹೇಳಿ. ಈಗ ವಾಲ್ಮೀಕಿ ಹಗರಣವನ್ನ ಮಾಧ್ಯಮದವರೆಲ್ಲ ಎಳೆದು ಹಾಕಿರೋ ಅಲ್ಲ, ನಾನು ಅದೇ ಹೇಳಿದ್ ನೋಡಿ, ಬಹಳ ಇಂಪಾರ್ಟೆಂಟ್ ಹೇಳ್ತೇನೆ, ವಿಪಕ್ಷದವರ ಕೆಲಸವನ್ನ ಮಾಡಿ ಅಂತ. ಅಲ್ಲಲ್ಲ, ಇಲ್ಲಿ ಇವರು ಕೂಡ ನೋಡಿ, ಅವನ ನಿಗಮದ ಅಕೌಂಟ್ಸ್ ಸೂಪರ್ಡೆಂಟ್ ಚಂದ್ರಶೇಖರ್ ಪಿ ಎಂಬವನು ಮೇ 21, 2024 ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ. ಅಲ್ಲಿ ಹೊರಗೆ ಬಿದ್ದದ್ದು, ಅಲ್ಲಿ ಹೊರಗೆ ಬಂತು. ಅವ ಸಾಯ್ದಿದ್ರೆ ಬಿಡುದೇ ಇಲ್ಲ ಪಾಪ, ಅವನೇ ಅಕೌಂಟಬಿಲಿಟಿ ಆಗ್ತಿದ್ದ. ಹಾಗಾದ್ರೆ
ಈಗ ಒಬ್ಬನ ಸಾವಿಗೆ ಯಾರು ಕಾರಣ? ಹೌದು. ಅವನು ಸಾಯಬೇಕಾದ್ರೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿದ್ರೆ ಅವನು ಅದರಲ್ಲಿ ಕಾನ್ಸ್ಪಿರೇಟರ ಅಥವಾ ವಿಕ್ಟಿಮ? ಓಕೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಯಾರ ಒತ್ತಡದ ಮೇಲೆ ಅವನು ಇದಕ್ಕೆಲ್ಲ ಸಹಿ ಹಾಕಿ ಹಣ ಅಕೌಂಟ್ ಸೂಪರ್ಡೆಂಟ್, ಅವನು ಸಹಿ ಹಾಕಿ ಚೆಕ್ಕಿಗೆ ಅದಕ್ಕೆ ಇದಕ್ಕೆಲ್ಲ ಏನೆಲ್ಲ ಮಾಡ್ಬೇಕೆಲ್ಲ ಸಹಿ ಹಾಕಿ ಯಾರ ಒತ್ತಡದ ಮೇಲೆ ಮಾಡಿದ? ಮತ್ತೆ ಯಾಕೆ ಅವನು ಇನ್ನು ಏನು ಆಗುದಿಲ್ಲ, ನಾನು ಜೈಲಲ್ಲಿ ಸಾಯ್ಬೇಕಾಗ್ತದೆ ಹೇಳಿ ಸುಸೈಡ್ ಮಾಡ್ಕೊಳ್ಬೇಕಾದ್ರೆ ಏನು ಅವನ ಡೆತ್ ನೋಟಲ್ಲಿ ಏನು ಅಂಶ ಇದೆ? ಅಲ್ಲಿಂದ ನಾಗೇಂದ್ರನಿಗೆ ಸುತ್ತಕೊಂಡು ಬಂದದ್ದು. ಈ ಅರ್ಥವನ್ನು ನಾವು ಮಾಡ್ಕೊಂಡು ಈಗ ಅವನಿಗೆ ಹೆಂಡತಿ ಮಕ್ಕಳಿದ್ದಾರಲ್ಲ, ಅವನಿಗೆ ಸಂಸಾರ ಇದೆ ಅಲ್ಲ, ಯಾರ ಒತ್ತಡಕ್ಕೆ ಮಣಿದ ಅವನು ಈ ಅಕ್ರಮ ಮಾಡಿದ? ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಸುಸೈಡ್ ಮಾಡ್ಕೊಂಡ. ಈ ಒಂದು ಮಾನವೀಯ ಮುಖ ಇದಲ್ಲ, ವೇದನೆಯ ಒಂದು ಮುಖ ಇದಲ್ಲ, ಅದನ್ನ ಹಣ ಮಾಡುವ ರಾಜಕಾರಣಿಗೆ ಅರ್ಥ ಆಗ್ತದ ಅದು? ಸೊ ಅಂದ್ರೆ ಈ ಎಲ್ಲಾ ಭ್ರಷ್ಟಾಚಾರದಲ್ಲಿ ಒಬ್ಬ ಭ್ರಷ್ಟಾಚಾರ ಮಾಡುವವನಿದ್ರೆ ಸಿಸ್ಟಮ್ ಅಲ್ಲಿ, ಇನ್ನು ಆ ಪರಿಸ್ಥಿತಿಯಲ್ಲಿ ವಿಕ್ಟಿಮೈಸ್ ಆಗುವವರು ಕೂಡ ಇದ್ದಾರಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೇಳುದು.